ಯುವ ಕಾಂಗ್ರೆಸ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮೊದಲಾದ ಪದಾಧಿಕಾರಿಗಳ ಗೆಲುವು ಅನುಮಾನವಿದೆ. ಕಾಂಗ್ರೆಸ್ನ ಯುವ ಘಟಕದ ಆಂತರಿಕ ಚುನಾವಣೆಯನ್ನ ಬ್ಯಾಲೆಟ್ ಮೂಲಕ ಚುನಾವಣೆ ನಡೆಯಬೇಕಿದೆ ಎಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಹಾಲಿ ಉಪಾಧ್ಯಕ್ಷ ಗಿರೀಶ್ ಒತ್ತಾಯಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆ ಆನ್ಲೈನ್ನಲ್ಲಿ ನಡೆದಿದ್ದು ಇದೊಂದು ಮ್ಯಾನಿಪ್ಯುಲೇಟೆಡ್ ಮ್ಯಾಜಿಕ್ ರಿಸಲ್ಟ್ ಆಗಿದೆ. ಅಭ್ಯರ್ಥಿಗಳ ಗೆಲುವಿನ ಅಂತರ ಅಜಗಜಾಂತರವಾಗಿದೆ. ಅಭ್ಯರ್ಥಿಗಳಿಗೆ ಮತ ಬಿದ್ದಿರುವ ಅಂಕಿ ಸಂಖ್ಯೆನೇ ಬೇರೆ, ಆನ್ಲೈನ್ನಲ್ಲಿ ತೋರುವ ಅಂಕಿ ಸಂಖ್ಯೆಗಳೇ ಬೇರೆ ಆಗಿದ್ದು ಈ ಫಲಿತಾಂಶ ಅನುಮಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದರು. ಆಗಲ್ಲ ಸರ್, ಇಲ್ಲಿ ನಾವು ಹುದ್ದೆ ಕಳ್ಕೊಂಡ್ವಿ ಅಂತ ಸರ್ ಕುಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಹೋರಾಟ ನಿರಂತರ ಆಗಿರುತ್ತೆ. ಪಕ್ಷ ಸರ್ ಎಲ್ಲರಿಗೂ ಒಂದು ದಾರಿನ ಕೊಟ್ಟಿರುತ್ತೆ. ಇವತ್ತು ರಾಜಕೀಯ ಅಂದರೆ ಸರ್ ಅದು ಒಂದು ರೀತಿ ನಾವು ಇಷ್ಟು ದಿವಸ ಸಂಘಟನೆಯಲ್ಲೇ ಇದ್ದಂಥವ್ರು, ಸಂಘಟನೆ ಆದಿನ ನೋಡ್ಕೊಂಡು ಬಂದಂಥವ್ರು. ನಾವಿನ್ನೂ ಸರ್ ರಾಜಕೀಯದಲ್ಲಿ ಎಳಸುಗಳು, ನಾನು ನಿಜವಾಗ್ಲೂ ಹೇಳ್ತೀನಿ ಎಳಸುಗಳು. ಯಾಕೆ ಅಂತ ಹೇಳ್ತೀನಿ, ರಾಜಕೀಯವನ್ನು ಕಲಿಯಂತೂ ಸರ್ ಇನ್ನೂ ತುಂಬ ಇದೆ ಸರ್. ನಾವು ಇವತ್ತು ನಿಜವಾಗ್ಲೂ ನಾವು ಪಕ್ಷದ ನಾಯಕರುಗಳು ಹಾಕೊಟ್ಟದ ಮಾರ್ಗದರ್ಶನ ನಾವು ಖಂಡಿತ ನಡೀತೀವಿ. ಆದರೆ ಈ ವಿಚಾರವಾಗಿ ಯಾಕಂದರೆ ಸುಮಾರು ಜನ ನಮ್ಮ ಪತ್ರಕರ್ತರು ಆಗಿರ್ಬೋದು ಮತ್ತು ಎಲ್ಲರೂ ಕೇಳಿದ್ರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟು ಸಾಧ್ಯನಾ ಅಂತ ಕೇಳಿದ್ರು. ನಾನು ಒಂದು ಅಂಕಿಅಂಶನ ಕೊಡೋದಕ್ಕೆ ಇಷ್ಟಪಡ್ತೇನೆ. 18ರಿಂದ 35 ವರ್ಷದೊಳಗೆ ಒಂದು ಬೂತ್ನಲ್ಲಿ ಎಷ್ಟು ಜನ ಮತದಾರರು ಸಿಗ್ತಾರೆ ಅನ್ನೋಂಥದ್ದು ಒಂದು ಪ್ರಶ್ನೆನ ನಾನು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಡೌಟ್ ಇಷ್ಟೇ, ಇವತ್ತು ನಿಜವಾಗಲೂ ಒಂದು ಸದಸ್ಯತ್ವ ಮಾಡೋದಬೇಕಾದ್ರೆ 5 ನಿಮಿಷಗಳ ಕಾಲಾವಕಾಶ ಬೇಕಾಗಿತ್ತು. ಅವರ ಎಪಿಕ್ ನಂಬರ್, ಅವರ ಫೋಟೋ ಮತ್ತು ಅವರ 2 ಸೆಕೆಂಡಿನ ವಿಡಿಯೋ ಸಮೇತ ಬೇಕಾಗಿತ್ತು. ಇಷ್ಟೆಲ್ಲ ಆಗಿರೋಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಆನ್ಲೈನ್ ಮ್ಯಾನಿಪ್ಯುಲೇಟ್ ಆಗಿರೋದು, ಮ್ಯಾಜಿಕ್ ರಿಸಲ್ಟ್ ಬಂದಿರೋದಂತೂ ಎದ್ದು ಕಾಣ್ತಾ ಇದೆ. ಈ ಬಾರಿಯ ಚುನಾವಣೆ ಇಡೀ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಅಂತೂ ಮೂಡಿಸಿರೋದು ಸತ್ಯ ಸರ್. ಇಲ್ಲಿ ಯಾವುದೇ ನಾಯಕರ ಕೈವಾಡ ಅಲ್ಲ, ಇದು ಸಿಸ್ಟಮ್ ಮ್ಯಾನಿಪ್ಯುಲೇಟೆಡ್ ಸರ್. ಆ ಸಿಸ್ಟಮ್ದು ಎಲ್ಲೋ ಪ್ರಾಬ್ಲಮ್ ಇದೆ ಸರ್. ಆ ಸಿಸ್ಟಮ್ ಎಲ್ಲೋ ಹ್ಯಾಕ್ ಆಗಿರ್ಬೋದು, ಸಿಸ್ಟಮ್ ಮ್ಯಾನಿಪ್ಯುಲೇಟೆಡ್ ಆಗಿದೆ. ಇಲ್ಲ ಸರ್, ಇಲ್ಲಿ ಸರ್ ತುಳಿಯ ಅಂತದೇನಿಲ್ಲ. ನಮ್ಮ ನಾಯಕರುಗಳೆಲ್ಲ ನಮಗೆ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ, ಹೋರಾಟಕ್ಕೆ ನಮಗೆ ಬೆಂತಟ್ಟಿದ್ದಾರೆ. ಇವತ್ತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಒಂದು 23 ಕೇಸ್ಗಳನ್ನ ನಡೆಸ್ತಾ ಇದೆ. ಇವತ್ತು 23 ಕೇಸ್ಗಳನ್ನ ವಾಸ್ಕೊಂಡಿದ್ದು ಹೋರಾಟ ಮಾಡಿ. ಇವತ್ತು ನಿಜವಾಗ್ಲೂ ಒಂದು ಖುಷಿ ಸಂತೋಷ ಇದೆ. ಈ ಜಿಲ್ಲೆಯಲ್ಲಿ ಪಕ್ಷಭೇದ ಮರೆತು ಇವತ್ತು ಯುವ ಕಾಂಗ್ರೆಸ್ಸಿಗರಿಗೆ ಇವತ್ತು ಪ್ರಗತಿಪರ ಚಿಂತಕರಾಗಿರ್ಬೋದು, ಇವತ್ತೇನು ಹೋರಾಟಗಾರರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು ಸಹಕಾರ ನೀಡಿದ್ದೀರಾ. ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನೊಂದವರ ಪರ ಯಾರು ಮೇಡಮ್, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗಮನಕ್ಕೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಈಗೆಲ್ಲ ಗಮನಕ್ಕೆ ತಂದೀವಿ. ಅವರು ಇದು ANCC ಮತ್ತು IVC ಲೆವೆಲ್ ಆಗಿರೋಂಥದ್ದು. ಅಲ್ಲಿಂದ ಏನು ರಿಸಲ್ಟ್ ಕೊಟ್ಟಿದ್ದಾರೆ ಅದನ್ನು ಅವರು ಆ ರಿಸಲ್ಟನ್ನು ಘೋಷಣೆ ಮಾಡೋಕ್ಕಾಗ್ತದೆ. ಆಮೇಲೆ ಇದರಲ್ಲಿ ಒಂದು ರಾಹುಲ್ ಗಾಂಧಿಯವರು ಒಂದು ಮಾನದಂಡವನ್ನು ಇಟ್ಟಿದ್ರು, ಯಾವುದೇ ಒಬ್ಬ ಲೀಡ್ರು ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ. ಇದು ಅವತ್ತಿಂದನೂ ನಡ್ಕೊಂಡು ಬಂದಿದೆ. ಯಾವುದೇ ಒಬ್ಬ ನಾಯಕ, ಯಾವುದೇ ಒಬ್ಬ MLA, ಒಬ್ಬ MP, ಜಿಲ್ಲಾ ಕಾಂಗ್ರೆಸ್ ಮತ್ತು ಪೇರೆಂಟ್ ಕಾಂಗ್ರೆಸ್ನವರು ಈ ಚುನಾವಣೆಗೆ ಇಂಟರ್ಫಿಯರ್ ಆಗೋಂಗಿಲ್ಲ. ಇದು ಹೊಸ ಯುವಕರನ್ನ ತರಂಥದಕ್ಕೆ ಒಂದು ಸದಸ್ಯತ್ವವನ್ನು ಮಾಡಿದಂಥದ್ದು. ಇವತ್ತು ಇಲ್ಲಿ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಬಾರಿ